ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿರೋಂಥ ಈ ಒಂದು ಕ್ವಿಕ್ ಥ್ರೋಟಲ್ ಎಲ್ಲ ಬೈಕಲ್ಲಿಗೆ ಸೂಟೇಬಲ್ ಆಗುವಂಥ ಕ್ವಿಕ್ ಥ್ರೋಟಲ್ ಅಂತಿದೆ. ಸೊ ನಾನಿವತ್ತು ಈ ಕ್ವಿಕ್ ಥ್ರೋಟಲ್ನ ರಿವ್ಯೂ ಮಾಡ್ತಿದ್ದೀನಿ, ಯಾವ ರೀತಿ ಈ ಕ್ವಿಕ್ ಥ್ರೋಟಲ್ ಇದೆ ಅಂತ. ಇದರ ಪ್ರೈಸ್ ಬಂದ್ಬಿಟ್ಟು 600 ರೂಪಾಯಿ ಇದೆ. 600 ರೂಪಾಯಿಗೆ ಈ ಕ್ವಿಕ್ ಥ್ರೋಟಲ್ನ ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ, ಹಾಗೆ ಸ್ಪ್ಲೆಂಡರ್ಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಹಾಗೆ ಇದರ ಕ್ವಾಲಿಟಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಬಂಗ್ಬೋನ್ ಅನ್ನೋ ಒಂದು ಬ್ರ್ಯಾಂಡ್ ಇದಾಗಿದೆ. ಆದರೆ ಇದರ ಆಫ್ಲೈನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸ್ವಲ್ಪ ಕಡಿಮೆಗೆ ಸಿಕ್ಬಿಡುತ್ತೆ, ಒಂದು 300-400 ರೇಂಜ್ಗೆ. ಆದರೆ ಆನ್ಲೈನಲ್ಲಿ 600 ರೇಂಜಲ್ಲಿದೆ. ಓಕೆ, ಇದಷ್ಟೊಂದು ಕ್ವಾಲಿಟಿಯ ಕ್ವಿಕ್ ಥ್ರೋಟಲ್ ಏನೂ ಅಲ್ಲ. ಇದರ ಕ್ವಾಲಿಟಿನೊಂದು ಅಷ್ಟು ಒಳ್ಳೆಯದಾಗಿದೆ ಅಂತ ನಾನು ಹೇಳೋದಿಲ್ಲ. 2 ಸ್ವಿಚ್ ಇದೆ ನೋಡ್ಬೋದು, ಒಂದು ಸೆಲ್ಫ್ಗೆ ಅಂತ ಕೊಟ್ಟಿದ್ದಾರೆ ಈ ಸ್ವಿಚ್ನ, ಇನ್ನೊಂದು ನೀವು LED ಏನೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. 2 ಸ್ವಿಚ್ ಇದೆ. ಈ ಒಂದು ಕೇಬಲ್ ಏನು ಸೂಟೇಬಲ್ ಆಗಿ ನೋಡಲಿಕ್ಕೆ ಕಂಡರೂ ಸಹ ಇದರ ಕೇಬಲ್ ಲೆಂತ್ ತುಂಬ ಇದ್ದರೂ ಕೂಡ ಇದರ ಇನ್ನರ್ನ ಸೈಜ್ ತುಂಬ ಕಡಿಮೆ ಇದೆ. ಅದರ ನೋಡಲಿಕ್ಕೆ ತುಂಬ ಇದ್ದರೂ ಕೂಡ ಇನ್ನರ್ ತುಂಬ ಶಾರ್ಟ್ ಆಗ್ತದೆ, ಅದರಿಂದ ಸೂಟ್ ಆಗೋದಿಲ್ಲ. ಸೊ ಎಲ್ಲ ಕರೆಕ್ಟ್ ಇದೆ, ಆದರೆ ಬಟ್ ಈ ಲೆಂತ್ ಒಂದು ನಮಗೆ ಸಾಕಾಗೋದಿಲ್ಲ. ಈ ಲೆಂತ್ ತುಂಬ ಶಾರ್ಟ್ ಇದೆ. ಸ್ವಲ್ಪ ಲೆಂತ್ ಏನಾದರೂ ಜಾಸ್ತಿ ಇದ್ದಿದ್ರೆ ಸ್ಪ್ಲೆಂಡರ್ಗೆ ಸೂಟೇಬಲ್ ಆಗ್ತಿತ್ತು. ಸೊ ನನಗೆ ಇದು ಒಂಥರ ಡಿಸೈನ್ ಲೈಕ್ ಆಗಿತ್ತು. ಬಟ್ ಈ ಒಂದು ಕ್ವಿಕ್ ಥ್ರೋಟಲ್ ಸ್ಪ್ಲೆಂಡರ್ಗೆ ಸೂಟೇಬಲ್ ಆಗಿರೋದಿಲ್ಲ. ಅದರಲ್ಲಿರುವ ಡಿಸ್ಕ್ರಿಪ್ಷನ್ನ ಪ್ರಕಾರ ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಯೂನಿವರ್ಸಲ್ ಫಾರ್ ಬೈಕ್ ಅಂತ. ಎಲ್ಲ ಬೈಕಲ್ಲಿಗೆ ಸೂಟೇಬಲ್ ಆಗ್ತದೆ ಅಂತ ಹೇಳಿದ್ರೆ ನೀವೇನಾದ್ರಲ್ಲಿ ಕ್ವಶನನ್ನು ಕೇಳಿದ್ರು ಕೂಡ ಅವರು ಸ್ಪ್ಲೆಂಡರ್ಗೆ ಸೂಟೇಬಲ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇದು ಸ್ಪ್ಲೆಂಡರ್ಗೆ ಸೂಟೇಬಲ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಇನ್ನರ್ನ ನೀವು ಗಮನಿಸ್ಬೋದು, ಇದರ ಲೆಂತ್ ತುಂಬಾ ಶಾರ್ಟ್ ಆಗಿದೆ. ಇದಕ್ಕೆ ನಮಗೆ ಇಷ್ಟೊಂದು ಲೆಂತ್ ಸಾಕಾಗೋದಿಲ್ಲ. ನೀವೇನಾದರೂ ಈ ಬಂಗ್ಬೋನ್ ಅನ್ನೋ ಒಂದು ಬ್ರ್ಯಾಂಡ್ ಇದ್ದು ಕ್ವಿಕ್ ಥ್ರೋಟಲ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಷ್ಟೊಂದು ಮಾಡಬೇಡಿ. ಕನ್ನಡದಲ್ಲಿ ಹೆಚ್ಚು ಮಾಡಿಫಿಕೇಷನ್ನ ವೀಡಿಯೋಗಳು ನಿಮಗೆ ಬೇಕಂತಾದರೆ ಈ ಕೂಡಲೇ ನೀವು ಆಟೋಮೋಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಎನೇಬಲ್ ಮಾಡ್ಕೊಳ್ಳಿ. ಎಲ್ಲ ಬೈಕಲ ಮಾಡಿಫಿಕೇಷನ್ ವೀಡಿಯೋಗಳು ಕನ್ನಡದಲ್ಲಿ ಸಿಗಬೇಕಂತಿದ್ರೆ ಒಂದೇ ಒಂದು ಚಾನಲ್, ಅದು ಆಟೋಮೋಟಿವ್ ಕನ್ನಡ.